ಮೂವಿ ಎಲ್ಲ ಸೀನ್ಸ್ ತುಂಬಾ ಚೆನ್ನಾಗಿ ಬಂದಿದೆ, ಸೊ ಅದು ಇಷ್ಟ. ವಾಚ್ ಆಗಿರ್ಬೋದು, ಮತ್ತೆ BGM, ಆಮೇಲೆ ಸ್ಕ್ರೀನ್ ಪ್ಲೇ ತುಂಬಾ ಅಂದ್ರೆ ತುಂಬಾ ಎಂಗೇಜಿಂಗ್ ಆಗಿದೆ. ಸ್ಕ್ರೀನ್ ಪ್ಲೇ ಅಂತೂ ಪ್ರತಿಯೊಂದು ಸೀನಲ್ಲಿ BGM, ಪ್ರತಿಯೊಂದು ಸೀನ್ ನಮ್ಗೆ ಎಲ್ಲೂ ಬರೋದ್ಸಲ ಸಂಚಿತ್ ಅವರು ಇದೇ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ತುಂಬಾ ಡೆಬ್ಯೂಟೆಂಟ್ ಸಿನಿಮಾಗೆ ನಿಜವಾಗ್ಲೂ ಅವ್ರದೊಂದು ಅವಾರ್ಡ್ ಬಂದೇ ಬರುತ್ತೆ ಈ ಸಿನಿಮಾಗೆ, ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾ ಈ ತರ ಸಿನಿಮಾ ನೋಡಿ ಪ್ರೋತ್ಸಾಹಿಸ್ಬೇಕಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯ್ತು. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಬಟ್ ನನಗಂತೂ ಕಂಫರ್ಟಬಲಿ ಫುಲ್ ಇಷ್ಟ ಆಯ್ತು. ಯಾವುದೇ ರೀತಿ ಇವಾಗ ಬೇರೆ ಫಿಲಮ್ಗಳಲ್ಲಿ ಬೇರೆ ಬೇರೆ ರೀತಿ ಎಲ್ಲ ಇದಿರುತ್ತೆ, ಇದು ಲೈಕ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಚಿಕ್ಕ ಮಕ್ಕಳು ಸುಧಾ ನೋಡ್ಕೊಳ್ಬೋದು. ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಏನಿದೆ ಸ್ಮಗ್ಲಿಂಗ್, ಅದು ಡ್ರಗ್ಸ್ ಇದೆಲ್ಲ ಇದೆ. ಸೊ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಈಗ ಡ್ರಗ್ಸ್ ಸ್ಮಗ್ಲಿಂಗ್ ಆ ಕಡೆ ಹೋದ್ರೆ ಏನಾಗುತ್ತೆ ಲೈಫ್ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸಿದ್ದಾರೆ. ಸೊ ವಂಡರ್ಫುಲ್ ಪಿಕ್ಚರ್. ಸೊ ಸುದೀಪ್ ಬಾಸ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಸಂಚಿತ್ ಅಣ್ಣಂಗೂ ಅಷ್ಟು ಸಪೋರ್ಟ್ ಮಾಡಿ. ನಾವೆಲ್ಲರೂ ಕಿಚ್ಚ ಬಾಸ್ ಜೊತೆ ಇದೀವಿ, ಹಾಗೇನೆ ಸಂಚಿತ್ ಅಣ್ಣನ ಜೊತೆನೂ ಇದೀವಿ. ಚೆನ್ನಾಗಿತ್ತು ಮೂವಿ ಅಂಡ್ ಒಂದ್ ಗುಡ್ ಮೋಟಿವ್ ಇದೆ. ಮನಿ ಹಿಂದೆ ಹೋದ್ರೆ ಯಾವ ರೀತಿ ಆಗುತ್ತೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋ ಒಂದು ಮೋಟಿವ್ ತರ ಇದೆ. ತುಂಬಾ ಚೆನ್ನಾಗಿದೆ ಮೂವಿ. ಈ ಮೂವಿ ತುಂಬಾ ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಕ್ಟರ್ ಇದ್ದಾರೆ ಅಂಡ್ ನಾನು ಈ ಮೂವಿಲಿ ಸ್ಮಾಲ್ ರೋಲ್ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡ್ಲೇಬೇಕು. ಫಸ್ಟ್ ಮೂವಿ ಆದ್ರು ಬ್ರೋ, ಅಲ್ಟಿಮೇಟ್ ಆಗಿ ಮಾಡಿದಾರೆ ಬ್ರೋ, ಎಲ್ಲರೂ ನೋಡ್ಲೇಬೇಕು. ಮೈಸೂರು ಪಾಕ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು ಬ್ರೋ. ಅವ್ರದ್ದು ಅಭಿನಯ ತುಂಬಾ ಚೆನ್ನಾಗಿದೆ. ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ, ತುಂಬಾ ಒಳ್ಳೆ ಇದಿದೆ. ಕೆಲವು ಸೀನ್ಸ್ ಅಲ್ಲಿ ಅವ್ರ ಆಕ್ಟಿಂಗ್ ಒಂದು 3-4 ಮಿನಿಟ್ಸ್ ಲಾಂಗ್ ಶಾರ್ಟ್ಸ್ ಇದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಅಭಿನಯ, ಅವ್ರ ಆಕ್ಷನ್ ತುಂಬಾನೇ ಚೆನ್ನಾಗಿದೆ. ಇಡೀ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 1.5 hour ಅಲ್ಲಿ ಪರ್ಫೆಕ್ಟ್ ಆಗಿ ಸ್ಟೋರಿ ಫೀಲ್ ಮಾಡಿ ಸ್ಕ್ರೀನ್ ಪ್ಲೇ ಪರ್ಫೆಕ್ಟ್ ಆಗಿ ಬಂದಿದೆ. 2001ರಲ್ಲಿ ಕಿಚ್ಚ ಬಂದಿದ್ರು, 2026ರಲ್ಲಿ ಪಚ್ಚ. ಇವಾಗ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲಾನು ಚೆನ್ನಾಗಿದೆ. ಅದೆಲ್ಲ ಹೆಂಗ್ ರೀಚ್ ಮಾಡಿದ್ದಾರೆ? ಸುದೀಪ್ ಸರ್ನೇ ನೋಡ್ದಂಗಿತ್ತು. ಮೂವಿ ಸೂಪರ್ ಆಗಿದೆ. ಜೂನಿಯರ್ ಕಿಚ್ಚ ಅಂತೂ ಸೂಪರ್ ಆಗಿ ಆಕ್ಟಿಂಗ್ ಮಾಡವ್ರೆ. ಫಿಲಮ್ ಹೆಂಗಿದೆ ಅಂದ್ರೆ ಮೈಸೂರು ಪಾಕ್ ಕೊಟ್ಟವ್ರೆ, ಮೈಸೂರು ಪಾಕ್ ಇದ್ದಂಗ ಐತೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಅದೇ ಗಾಂಜಾ ಬಗ್ಗೆ ಇದೆ. ಅದು ಗಾಂಜಾ ಇದು ಆಗಿ ಮತ್ತೆ ಹೆಂಗು ಒಳ್ಳೇದಾಗುತ್ತೆ ಅಂತ ತೋರ್ಸ್ಕೊಟ್ಟಿದ್ದಾರೆ ಜೂನಿಯರ್ ಕಿಚ್ಚ. ಇದು ಪಾರ್ಟ್ 2 ಬರೋ ತರ ಇರ್ಬೋದು, ಏನೋ ಗೊತ್ತಿಲ್ಲ. ಡಾಲಿ ಬೇರೆ ಬಂದ್ಬಿಟ್ಟಿದ್ದಾರೆ, ನೋಡ್ಬೇಕು, ವೆಯ್ಟ್ ಮಾಡ್ತಾ ಇದೀವಿ. ಮ್ಯಾಂಗೋ ಪಚ್ಚ ಸ್ಟೈಲು ರೋಟರ್ ಸ್ಟೈಲು ಚೆನ್ನಾಗಿ ತುಂಬಾ ಇಷ್ಟ ಆಯ್ತು. ರೋಟರ್ ಸ್ಟೈಲು ಮತ್ತೆ ಅವ್ರ ಸೇಮ್ ಸುದೀಪ್ ಸರ್ ಆಟಿಟ್ಯೂಡ್ ಇದ್ದಂಗಿದೆ, ಮತ್ತೆ ಫೈಟ್ ಸೀನ್ಗಳು ಸುದೀಪ್ ಸರ್ ಇದ್ದಂಗಿದೆ. ಸೂಪರ್ ಆಗಿದೆ. ಎಕ್ಸ್ಪ್ರೆಷನ್ ಅಂದ್ರೆ ಸೇಮ್ ಅವ್ರ ಪಿಕ್ಚರ್ ನೋಡ್ದಂಗೆ ಅನಿಸ್ತಾ ಇದೆ ಅಂತ ಅನ್ಕೊಂಡೆ ಬಂದೆ. ಚೆನ್ನಾಗಿದೆ. ಅವ್ರು ಇದ್ದಂಗಿದೆ ಮೂವಿ. ಸೂಪರ್.